ಏನು ಹೇಳ್ತಿದ್ದಾಳೆ? ಮೋನಿಕಾ ಪಾರ್ವತಿ ಊರಿನ ಚೇರ್ಮನ್ ಮಗಳು ಅಲ್ವೇನೋ ಅನ್ನಿಸ್ತಿದೆ ಅಂತ ಹೇಳ್ತಿದ್ದಾಳೆ. ಒಂದೇ ಊರ್ನವರಾದ್ರು ಸ್ನೇಹಿತೆಯರಾದ್ರು ಒಂದಿನಾನು ಇಬ್ರು ಒಟ್ಟಿಗೆ ಕುತ್ಕೊಂಡು ಮಾತಾಡಿದ್ದು ನೋಡ್ಲಿಲ್ಲ. ಇವಳಿಗೆ ಬೇಕಾಗಿದ್ದನ್ನ ಅವಳು ಮಾಡಿಕೊಟ್ಟಿದ್ದನ್ನು ನೋಡಿಲ್ಲ ಅನ್ನೋದು ಇವಳು ಕಂಪ್ಲೇಂಟ್. ಅಷ್ಟೇ ಅಲ್ಲ, ಮೋನಿಕಾ ಉಳ್ಕೊಂಡಿರೋದು ಯಾರ ರೂಮಲ್ಲಿ? ಪ್ರೀತು ಜನನಿ ರೂಮ್ ನಲ್ಲಿ ತಾನೆ. ಅದು ನೀನೇ ಉಳಿಸಿದೀಯ ಅಂತ ದಾಮಿನಿ ಹೇಳ್ತಾ ಇದ್ದಾಳೆ. ಕೇಳಿ ಅಕ್ಕ, ನಿಜನಾ? ಹೌದು ಅಖಿಲ, ಮೋನಿಕಾ ಪ್ರೀತು ಜನನಿ ರೂಮಲ್ಲೇ ಉಳ್ಕೊಂಡಿದ್ದಾಳೆ, ಅದು ನಿಜ. ಆದ್ರೆ ಮೋನಿಕಾನ ಉಳಿಯೋದಕ್ಕೆ ಹೇಳಿರೋದು ಪಾರ್ವತಿ ಅಲ್ಲ, ಜನನಿ. ಅಖಿಲ, ಪಾರ್ವತಿ ಜನನಿಗೋಸ್ಕರ ಏನೆಲ್ಲ ಮಾಡಿದಾಳೆ. ಅದಕ್ಕೋಸ್ಕರ ಪಾರ್ವತಿ ಪ್ರತಿಷ್ಠೆ ಹೆಚ್ಚಾಗ್ಲಿ ಅನ್ನೋ ಕಾರಣಕ್ಕೆ, ಅದು ಅಲ್ಲದೆ ಮೋನಿಕಾ ಪಾರ್ವತಿ ಊರ್ನವಳೆ, ಅವಳ ಸ್ನೇಹಿತೆ, ಅದಕ್ಕೆ ಜನನಿ ಅವಳ ರೂಮ್ನ ಬಿಟ್ಕೊಟ್ಟಿದ್ದಾಳೆ ಅಲ್ವೇ ನಮ್ಮ ಜನನಿ? ನೋಡಿದ್ಯಾ ದಾಮಿನಿ? ಕೇಳಿಸ್ಕೊಂಡ್ಯಾ? ಎಷ್ಟು ಸಲ ಹೇಳಿದ್ದೀನಿ ನಿನಗೆ, ಪಾರ್ವತಿ ಬಗ್ಗೆ ಏನಾದ್ರೂ ಕಂಪ್ಲೇಂಟ್ ಕೊಡುವಾಗ ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡು ಅಂತ. ಯಾಕಂದ್ರೆ ಪಾರ್ವತಿ ಯಾರಿಗೂ ಯಾವ ಕೆಟ್ಟದ್ದನ್ನು ಮಾಡೋಳಲ್ಲ. ಅಂಥದ್ರಲ್ಲಿ ಅಂಥವಳ ಬಗ್ಗೆ ಇಲ್ಲ ಸಲ್ಲದ ಆರೋಪ ಹೇಗ್ ಮಾಡ್ತೀಯ ನೀನು? ಏನಂತ ಆರೋಪ ಮಾಡಿದಾಳೆ? ನನ್ನಿಂದ ಇದನ್ನ ಹೇಳಕ್ ಆಗಲ್ಲ ರಘು, ನೀನೇ ಹೇಳು. ಏನ್ ಕರ್ತಿದ್ದು? ಭಯ ಆಯ್ತಾ? ನಿಮ್ಮಮ್ಮಂಗೆಲ್ಲ ನಿಜ ಗೊತ್ತಾಗತ್ತೆ ಅಂತ? ಭಯ ಆಗದೆ ಇರುತ್ತಾ? ಅಷ್ಟಕ್ಕೂ ನಿನ್ನ ಮುಖದಲ್ಲೂ ಭಯ ಎದ್ದು ಕಾಣಿಸ್ತಾ ಇತ್ತು. ನಿಜ, ನಾನಿಲ್ಲಿರೋಷ್ಟು ದಿನಾನು ನಿನಗೆ ನೆಮ್ಮದಿ ಇಲ್ಲ, ನನಗೂ ಟೆನ್ಷನ್. ಅಲ್ಲ, ನಿಮ್ಮ ಅದಕ್ಕೆ ನನ್ನ ಉಳಿಸ್ಕೊಂಡಿದ್ ಮಾತ್ರಕ್ಕೆ ನೀನು ನನ್ನ ಸಹಿಸ್ಕೋಬೇಕಂತೇನಿಲ್ಲ. ನನ್ನ ಕರ್ಕೊಂಡೋಗಿ ಬಿಟ್ಬಿಡು, ಹೋಗಕ್ಕೆ ನಾನು ರೆಡಿ ಇದ್ದೀನಿ. ಅಥವಾ ರಾಣ ಸರಿ ಕಾಲ್ ಮಾಡು, ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ಇಲ್ಲ, ಈ ಮನೆ ಗೇಟ್ ದಾಟಿಸಿದ್ರೆ ಸಾಕು, ನಾನೇ ಹೋಗ್ತೀನಿ. ಅಷ್ಟಕ್ಕೂ ರಾಣ ಸರಿ ಕಾಲ್ ಮಾಡೋಣ ಅಂದ್ರೆ ನನ್ನ ಫೋನ್ ಬೇರೆ ಕಳ್ದೋಗಿದೆ. ಮತ್ತೆ ಅವತ್ತು ಫೋನ್ ಹಾಳಾಗಿದೆ ಅಂತ ತಮಾಷೆ ಮಾಡಿದೆ. ಸಾರಿ, ನಾನು ಯಾವತ್ತು ಹಾಗೆ ಹೇಳೋದ್ನೋ ನೆನಪಿಲ್ಲ. ಆದ್ರೆ ನಿಜವಾಗ್ಲೂ ನನ್ನ ಫೋನ್ ಕಳ್ದೋಗಿದೆ. ಕಳ್ತೇನ? ಎಸ್, ನನ್ನ ಫೋನ್ ಯಾರೋ ಕದ್ದಿದ್ದಾರೆ. ಯಾರು? ಇನ್ಯಾರು? ನಿಮ್ಮ ಅಣ್ಣ. ಅದಕ್ಕೆ ಇದೇ ಕೊನೆ. ಇನ್ನೊಂದ್ಸಲ ನಮ್ಮ ಅಣ್ಣ ಅದಕ್ಕೆ ಬಗ್ಗೆ ಇಷ್ಟೊಂದು ಹಗುರವಾಗಿ ಮಾತಾಡಿದ್ರೆ ಇಲ್ಲೇ ಹೂತಾಕ್ಬಿಡ್ತೀನಿ. ಹುಷಾರ್. ಏನಂತ್ಕೊಂಡಿದ್ದೆ ನಮ್ಮ ಅಣ್ಣ ಅದಕ್ಕೆನ? ಆನ್ಲೈನ್ ಕ್ಲಾಸ್ ಶುರುವಾದಾಗ ಎಷ್ಟೋ ಜನ ಬಡ ಮಕ್ಕಳಿಗೆ ಸಾವಿರಾರು ಲ್ಯಾಪ್ಟಾಪ್ ಮೊಬೈಲ್ ಕೊಡಿಸಿದವರು ಅವರು. ಆದ್ರೆ ಅದು ಹೊರಗಡೆನ ಜಗತ್ತಿಗೆ ಗೊತ್ತೇ ಇಲ್ಲ.
ಕಷ್ಟ ಅಂದ್ರೆ ಅಯ್ಯೋ ಅಂತ ಹೇಳೋರ್ ಮೇಲೆ ಕಂಪ್ಲೇಂಟ್ ಹೇಳ್ತಿದ್ಯಾ? ಬೇಕಿದ್ರೆ ಫೋನ್ ಕೇಳು, ಒಂದಲ್ಲ 10 ತಂದು ಕೊಡ್ತಾರೆ. ಆದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡೋದು ತಪ್ಪು, ಆಮೇಲೆ ನಾನು ನಂಬೋದು ಇಲ್ಲ. ಅಣ್ಣ ಅದಕ್ಕೆ ಅಂದ್ರೆ ಈ ಪ್ರೀತು ಜೀವ ಕೊಡ್ತಾನೆ, ಅದೇ ಅವ್ರ ಮಾನ ತೆಗಿಯೋರ್ ಜೀವ ತೆಗಿತಾನೆ. ಇವನ್ ಕೋಪ ಕರಗಬೇಕು ಅಂದ್ರೆ ಇವ್ರ ಅಣ್ಣ ಅದಕ್ಕೆ ಫೋನ್ ತಗೊಂಡಿಲ್ಲ ಅಂತ ಸುಳ್ಳು ಹೇಳಬೇಕು. ಹಾಗೆ ಮಾಡಿದ್ರೆ ಮಾತ್ರ ಇವನಿಂದ ನನಗೆ ಬೇಕಾಗಿರೋ ಕೆಲಸ ಮಾಡಿಸ್ಕೋಬಹುದು. ಹೇಯ್, ಯಾಕೆ ಹಿಡ್ಕೊಂಡೆ ಬಿಡು. ಸಾರಿ ಪ್ರೀತು, ಅದು ಫೋನ್ ಕಾಣಿಸ್ತಿಲ್ಲ ಅನ್ನೋ ಕೋಪದಲ್ಲಿ ನಿಮ್ಮ ಅಣ್ಣ ಅದಕ್ಕೆ ಮೇಲೆ ಆರೋಪ ಮಾಡಿಬಿಟ್ಟೆ. ಹೌದು, ನೀನ್ ಹೇಳ್ದಂಗೆ ಅವ್ರು ಫೋನ್ ತಗೊಂಡಿರಲ್ಲ, ನಾನೇ ಎಲ್ಲಾದ್ರೂ ಬಿಟ್ಬಿಟ್ಟಿರ್ತೀನಿ. ಇನ್ನು ಮುಂದೆ ಅವ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಒಂದು ಸಲ ಅಲ್ಲ. ಹಾಗಾಗಿ ನೀವಾಗಿ ಹೇಳೋವರೆಗೂ ನಾನು ಏನು ಕೇಳಲ್ಲ. ಈ ಹುಡುಗಿ ಬಗ್ಗೆ ಅಖಿಲಾಗ್ ಏನು ಗೊತ್ತಿಲ್ಲ. ಈಗಾಗಲೇ ಅವಳು ಜನನಿ ಪ್ರೀತು ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾಳೆ. ಅವರಿಬ್ರು ಅನ್ಯೋನ್ಯವಾಗಿದ್ದಾರಂತ ಕೇಳಿದಾಗ ಚೆನ್ನಾಗಿದ್ದಾರಂತ ಹೇಳಿದೆ. ಅದು ಸತ್ಯ ಹೌದು ಅಲ್ವೋ ಅಂತ ನಿಮಗೆ ಗೊತ್ತು. ಅದ್ರ ಬಗ್ಗೆನೂ ನಾನೇನು ಕೇಳಲ್ಲ. ಒಟ್ಟಿನಲ್ಲಿ ನನ್ನ ಮಕ್ಕಳು, ನನ್ನ ಸೊಸೆಯರು ಚೆನ್ನಾಗಿರ್ಬೇಕು, ನಾವೆಲ್ಲರೂ ಸಂತೋಷವಾಗಿರ್ಬೇಕು, ಇಷ್ಟೇ ನನ್ನ ಆಸೆ. ಹಾಗೆ ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ, ನಿಮಗೆ ನನ್ನ ಅಖಿಲ ನಂತರದ ಸ್ಥಾನ ಜವಾಬ್ದಾರಿಗಳನ್ನ ವಹಿಸಿದ್ದೀವಿ. ಹಾಗಂತ ಎಲ್ಲ ನೀವೇ ನಿಭಾಯಿಸಬೇಕು ಅನ್ನೋದಲ್ಲ. ನನ್ನ ಅಗತ್ಯ ಇದ್ರೆ ಹೇಳಿ, ನಿಮ್ಮ ಜೊತೆ ನಿಂತು ನಿಮ್ಮ ಜವಾಬ್ದಾರಿ ತಗೊಳ್ಳೋಕ್ಕೆ ನಾನು ರೆಡಿಯಾಗಿದ್ದೀನಿ. ನಾನು ಇದ್ದೀನಿ ಅನ್ನೋದನ್ನ ಯಾವತ್ತೂ ಮರಿಬೇಡಿ. ಆಯ್ತಪ್ಪ, ನಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಯಾಕ್ ಪ್ರೀತು, ಮೋನಿಕಾ ಅವ್ರಿದ್ದಾರೆ ಅಂತ ನಾಚ್ಕೊಳ್ತಿದ್ಯಾ? ಅವ್ರು ಏನು ಅನ್ಕೊಳಲ್ಲ, ಅವ್ರು ಬೇರೆ ಯಾರು ಅಲ್ಲ ಪ್ರೀತು, ನಮ್ ಪಾರ್ವತಿ ಅಕ್ಕನ್ ಫ್ರೆಂಡೇ ತಾನೆ. ಮೋನಿಕಾ ಅವ್ರೆ, ನೀವೇ ತಿನ್ಸಿ ಅಂತ ಹೇಳ್ಬಿಡಿ. ಅಯ್ಯೋ ತಿನ್ಸಿ, ಬೇಡ ಅನ್ನೋದಿಕ್ ನಾವ್ಯಾರು, ನಿಮ್ಮಿಷ್ಟ ಅದು ಅಲ್ವಾ? ಕರೆಕ್ಟಾಗಿ ಹೇಳಿದ್ರಿ ನೀವು. ನೋಡೋಣ ಪ್ರೀತು, ನಿನಗ್ ನಿಜವಾಗ್ಲೂ ನನ್ ಮೇಲೆ ಪ್ರೀತಿ ಇದ್ರೆ ಈ ಪಾಯಸ ತಿನ್ಸು. ಅಬ್ಬಾ, ಅಂತೂ ನಾನೇ ಗೆದ್ದೆ. ಹಾಗಾದ್ರೆ ಸೋತವ್ರು ಯಾರು ಮೋನಿಕಾ ಅವ್ರೆ? ಪಾಯಸ ತಿನ್ನಿ. ಸಾರಿ, ನಂಗೆ ಯಾಕೋ ಸೇರ್ತಾ ಇಲ್ಲ. ಗೆಲುವು ಯಾವತ್ತೇ ಇದ್ರು ನನಗೆ ಸೇರ್ಬೇಕು, ಏನಂತೀರಾ? ಏನು ವಿಷಯ ಬ್ರೋ? ಪ್ರೀತು, ಇವಾಗ ಮೋನಿಕಾ ಫೋನ್ ನಮ್ಮ ಕೈಲಿದೆ. ಅಂದರೆ ಮೋನಿಕಾ ಹೇಳಿದ ನಿಜ. ಅದಕ್ಕೆ ಮತ್ತೆ ಬ್ರೋ ಅವ್ಳಿಗೆ ಗೊತ್ತಿದ್ದಂಗೆ ಫೋನ್ ತೊಗೊಂಡಿದ್ದಾನೆ ಅಂತ ಆಯ್ತು. ಹಾಗಾದರೆ
ಅದರಲ್ಲಿರೋ ನನ್ನ ಅವಳ ವಿಡಿಯೋ ನೋಡಿರ್ಬೇಕು ಅನ್ಸುತ್ತೆ. ಅದನ್ನು ಕೇಳಕ್ಕೆ ನಾನು ಕರೆದ್ರ ದೇವ್ರೆ ಏನು ಮಾಡೋದೀಗ? ಈಗ ನೀನು ನಾವು ಕೇಳೋ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಹೇಳಬೇಕು. ಯಾವ ಕಾರಣಕ್ಕೂ ನನಗೆ ಗೊತ್ತಿಲ್ಲ ಅಂತ ಸುಳ್ಳು ಹೇಳಬಾರ್ದು. ಯಾಕೆಂದ್ರೆ ನಿನಗೆ ಗೊತ್ತಿಲ್ಲ ಅಂದ್ರೆ ನಾವು ನಂಬಲ್ಲ. ನನ್ನಿಂದ ಆಗಿರೋ ತಪ್ಪಿನ ಬಗ್ಗೆ ಏನಂತ ಹೇಳಿ ಬ್ರೋ? ಅದಕ್ಕೆ ನನ್ನ ಬಗ್ಗೆ ಏನು ಅಂದ್ಕೊಳ್ಳಲ್ಲ. ಆಮೇಲೆ ಈ ವಿಷಯ ಇಡೀ ಮನೆಗೆ ಗೊತ್ತಾಗುತ್ತೆ. ಆಗ ನನ್ನ ಮರ್ಯಾದೆ ಏನಾಗ್ಬೋದು? ಯಾಕೆ ಪ್ರೀತು ಗಾಬರಿ ಆಗಿದ್ಯಾ? ಏನಿಲ್ಲ ಬ್ರೋ. ಪ್ರೀತು, ಮೋನಿಕಾ ಫೋನ್ ಪಾಸ್ವರ್ಡ್ ಏನಂತ ನಿನ್ಗೆ ಗೊತ್ತಿದ್ಯಾ? ಏನ್ ಹೇಳ್ತಿದ್ಯಾ ಬ್ರೋ? ಹೌದು ಪ್ರೀತು, ಮೋನಿಕಂಗೆ ಗೊತ್ತಾಗದೇ ಇರೋ ಥರ ಅವಳ ಫೋನ್ ತಗೊಂಡಿದ್ದೀವಿ. ಹೇಗಾದ್ರೂ ಮಾಡಿ ಅದರಲ್ಲಿರೋ ಕಾಲ್ ಡೀಟೇಲ್ಸ್ನ ನೋಡಿದ್ರೆ ಅವಳು ಯಾರ್ಯಾರ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾಳೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಈ ಫೋನ್ ಆನ್ ಮಾಡಿದ್ವಿ. ಆದರೆ ಇದು ಲಾಕ್ ಆಗಿದೆ. ಪಾಸ್ವರ್ಡ್ ಏನು ಅಂತ ಗೊತ್ತಾಗ್ತಾ ಇಲ್ಲ. ನಿನಗೆ ಗೊತ್ತಿರುತ್ತೆ ಅಂತ ಕೇಳೋದಕ್ಕೆ ಬಂದ್ವಿ. ದಯವಿಟ್ಟು ಏನು ಅಂತ ಹೇಳಿ. ಅಯ್ಯೋ ಇಲ್ಲ, ಅದಕ್ಕೆ ಪ್ರಾಮಿಸ್ ನಂಗೆ ಗೊತ್ತಿಲ್ಲ. ಹೌದಾ? ಎಸ್ ಬ್ರೋ. ಸರಿ ಪ್ರೀತು, ಅವಳ ಡೇಟ್ ಆಫ್ ಬರ್ತ್ ಏನು? ಯಾಕೆ ಬ್ರೋ? ಅದನ್ನೇ ಪಾಸ್ವರ್ಡ್ ಹಾಕೊಂಡಿದ್ರೆ ಇರ್ಬೋದು, ಬಟ್ ನನಗೆ ಸರಿಯಾಗಿ ನೆನಪಿಲ್ಲ ಬ್ರೋ. ಪ್ರೀತು ಪ್ಲೀಸ್ ನೆನ್ಪು ಮಾಡ್ಕೋ ಪ್ರೀತು. ಈ ಫೋನ್ ಓಪನ್ ಆಗೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಿನಗೂ ಗೊತ್ತಿದೆ ಅಲ್ವಾ? ಅರ್ಥ ಮಾಡ್ಕೋ ಪ್ರೀತು ಪ್ಲೀಸ್. ದಯವಿಟ್ಟು ಹೇಳಿ. 7/11/1997. ಸರಿ, ಚೆಕ್ ಮಾಡ್ತೀನಿ. ಮೊದಲು ಏರ್ ಹಾಕಿ ನೋಡೋಣ. ಅವಳು ಡೇಟ್ ಆಫ್ ಬರ್ತ್ ಏನೋ ಹೇಳಿದೆ, ಆದರೆ ಅದೇ ಪಾಸ್ವರ್ಡ್ ಆಗಿದ್ರೆ ನಾನು ಸಿಕ್ಕಾಕೊಳ್ಳೋದಂತೂ ಗ್ಯಾರಂಟಿ. ನಮ್ಮಿಬ್ಬರ ಹತ್ರ ಹೇಳಿ. ಯಜಮಾನ್ರ ಹೇಳ್ದಾಗೆ ನಾವ್ ಯಾರಿಗೂ ಹೇಳಲ್ಲ. ಹಾಗೆ ನಿಮ್ಗೆ ಏನೇ ಕಷ್ಟ ಇದ್ರು ನಾವಿಬ್ರು ನಿಮ್ ಜೊತೆಗೆ ನಿಲ್ತೀವಿ. ಅದೇನೇ ಸಮಸ್ಯೆ ಆದ್ರೂ ಪರವಾಗಿಲ್ಲ, ನಾವು ಬಗೆಹರಿಸ್ತೀವಿ. ದಯವಿಟ್ಟು ನಿಮ್ ಕೈ ಮುಗಿತೀನಿ, ಹೇಳ್ಕೊಳ್ಳಿ. ಆಗಿದಾಗ್ಲಿ ಹೇಳ್ತಿದ್ದೀನಿ. ಹಲೋ, ಏನಮ್ಮ ತಾಯಿ, ನಿನಗೆ ಎಷ್ಟು ದಿನ ಆಯಿತು ಮೇಕಪ್ ಐಟಮ್ ಎಲ್ಲ ಕಳಿಸು ಅಂತ? ದಾಮಿನೇನೆ ನಮ್ಮ ಕ್ಯಾಮ್ರಾ ಅಂತ ಗೊತ್ತಾಯ್ತು ತಾನೆ. ಅವಳೇ ನಮ್ಮ ಅಸ್ತ್ರ. ಏನೀಗ? ಪ್ರೀತು, ನೀನ್ ಇವಾಗ ಮೊದಲಿನ ತರ ಚಿಕ್ಕವನ್ನ ನೋಡಿ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ಏನೂ ರೆಕಾರ್ಡ್ ಆಗಲ್ಲ. ಅವ್ರ ಹತ್ರ ಇದ್ದಿದ್ದ ಕ್ಯಾಮ್ರಾನ ನಾನು ಕಿತ್ತು ಬಿಸಾಕಿದ್ದೀನಿ. ಅಂದರೆ ದಾಮಿನಿ ಚಿಕ್ಕಮ್ಮನ ಹತ್ರ ಇದ್ದ ಕ್ಯಾಮ್ರಾ ಹತ್ರ ಮನೇಲಿ ನಡೀತಿದ್ದು ಅರುಂಧತಿ ವಾಚ್ ಮಾಡ್ತಿದ್ಲು ಅನ್ನೋ ವಿಷಯ ಬ್ರೋ ಗೊತ್ತಾಗಿದ್ಯಾ? ಏನ್ ಹೇಳ್ತಿದ್ಯಾ ಬ್ರೋ? ಚಿಕ್ಕಮ್ಮನ ಹತ್ರ ಕ್ಯಾಮ್ರಾ ಇತ್ತು ಅಂತ ನಿನಗೆ ಗೊತ್ತಾಯ್ತು? ಅದು ಚಿಕ್ಕಮ್ಮ, ಏನಿದು? ತಾಯ್ತ ಕಣಪ್ಪ. ಯಾಕೆ ಇವತ್ತೇ ಹಿಂಗ್ ಪ್ರಶ್ನೆ ಕೇಳ್ತಾ ಇದೀಯಾ? ಯಾಕೆ ಅಂದ್ರೆ ಈ ತಾಯ್ತದಲ್ಲಿ ಕ್ಯಾಮ್ರಾ ಇದೆ, ಅದಕ್ಕೆ. ನೋಡು ಪ್ರೀತು, ಇನ್ನೂ ಏನೂ ಆಗಿಲ್ಲ. ನಾವೆಲ್ಲರೂ ನಿನ್ ಜೊತೆಗಿದ್ದೀವಿ. ನಿನ್ ಹಿಂದೆ ಯಾರೇ ಇದ್ರು ಹೆದರ್ಕೋಬೇಡ ಪ್ರೀತು. ನನ್ನ ತಮ್ಮ ಏನು ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆ ನನಗಿದೆ. ಧೈರ್ಯವಾಗಿ ಹೇಳು ಪ್ರೀತು.
ಹಿಂದೆ ಯಾರಿದ್ದಾರೆ? ಯಾರು ನಿನ್ನ ದಾಳವಾಗಿ ಇಟ್ಕೊಂಡು ಇದನ್ನೆಲ್ಲ ನಡೆಸ್ತಾ ಇದ್ದಾರೆ? ಹೇಳು ಪ್ರೀತು, ಪ್ಲೀಸ್. ಕಾಲಾವಕಾಶ ಕಾಯೋದು ವ್ಯರ್ಥ, ಹೇಳ್ಬಿಡ್ಬೇಕು. ನೀನ್ ಇವಾಗ ಊಟ ತಂದ್ಕೊಟ್ಟಿರೋ ವಿಷಯ ನೀನ್ ಹೆಂಗೆ ಗೊತ್ತಾದ್ರೆ ಏನ್ ಮಾಡ್ತೀಯಾ? ಯಾಕೆ ಮೋನಿಕಾ ಅವರೇ ಹಾಗೆ ನೋಡ್ತಾ ಇದ್ದೀರಾ? ನಾನು ಬಂದೆ ಅಂತ ಆಶ್ಚರ್ಯ ಆಗ್ತಿದ್ಯಾ? ಪ್ರೀತು ನಿಮಗೆ ಊಟ ಏನೋ ತಂದ, ಆದ್ರೆ ನೀರ್ ತರೋದನ್ನೇ ಮರ್ತು ಬಿಟ್ಟ. ಅದಕ್ಕೆ ನಾನ್ ತಗೊಂಡ್ ಬಂದೆ. ನಿಮಗ್ ಬೇರೆ ಏನೇ ಬೇಕಾದ್ರೂ ಕೇಳಿ, ಆಯ್ತಾ? ಅಲ್ಲ, ನಿಮ್ ಗಂಡ ನನಗೆ ಊಟ ತಂದ್ಕೊಟ್ಟಿದ್ದು ನಿಮಗ್ ಬೇಜಾರಾಗ್ಲಿಲ್ವಾ? ಇದ್ರಲ್ಲಿ ಬೇಜಾರ್ ಮಾಡ್ಕೊಳ್ಳುವಂಥದ್ದು ಏನಿದೆ ಮೋನಿಕಾ ಅವರೇ? ಈಗ ನೀವು ನಮ್ಮನೆ ಅತಿಥಿ ಸತ್ಕಾರ ಮಾಡೋದು ನಮ್ ಕರ್ತವ್ಯ ಅಲ್ವಾ? ಸೊ ನನ್ ಗಂಡ ಆ ಜವಾಬ್ದಾರಿನ ನೀಟಾಗಿ ಪಾಲಿಸ್ತಾ ಇದ್ದಾನೆ ನೋಡಿ. ನಿಮಗ್ ಮತ್ತೇನಾದ್ರೂ ಬೇಕಾದ್ರೆ ಸಂಕೋಚನೆ ಪಡ್ಕೊಳ್ದೆ ನನ್ ಗಂಡನ ನಂಬರ್ಗೆ ಫೋನ್ ಮಾಡ್ಬಿಟ್ಟು ಕೇಳಿ, ಆಯ್ತಾ? ಮೋನಿಕಾ ಅವರೇ, ಯಾಕೆ ಏನೋ ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ. ಮತ್ತೆ ಊಟ ಮಾಡಿ. ಕುಡು ಪ್ರೀತು, ಕುಡು ಕುಡು. ಬಿಡಿ ಯಜಮಾನ್ರೆ, ನಿಮ್ಗೆ ಹೇಗೆ ಹೇಳಲಿ ಅಂತಾನೆ ನನ್ಗೆ ಅರ್ಥ ಆಗ್ತಿಲ್ಲ. ನೋಡ್ಬಾರು, ನಾನು ರಸಿಕ ಇರಬಹುದು, ಆದರೆ ಪೋಲಿ ಅಲ್ಲ. ಆಹಾ, ಸುಳ್ಳು. ಮದ್ವೆ ಆದ್ಮೇಲೆ ರಸಿಕನು ಪೋಲಿ ಆಗ್ತಾನಂತೆ. ಓ, ಅದ್ ಹೇಗೆ ಹೇಳ್ತೀಯಾ? ಈಗ ನೀವು ಸೆರಗ್ ಹಿಡ್ಕೊಂಡಿದ್ದೀರಲ್ಲ ಹಾಗೆ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅಂತ ಹೇಳ್ತಾರೆ. ಒಂದ್ಸಲ ಹಿಂದೆ ತಿರುಗಿ ನೋಡು. ಈಗಲಾದ್ರೂ ಗೊತ್ತಾಯ್ತಾ? ಕ್ಷಮಿಸಿ ಯಜಮಾನ್ರೆ. ಈಗ ನಾನೇ ಹಿಡ್ಕೊಂಡಿದ್ದು. ಯಜಮಾನ್ರೆ, ಪಾರು, ನೀನು ಹೇಳಿದ ನಿಜ. ಏನು?
ಆದ್ರೆ ಮೋನಿಕಾ ನನ್ನ ಹತ್ರ ಎಲ್ಲ ಹೇಳ್ಕೊಂಡಿರೋದಕ್ಕೆ ಪ್ರೂಫ್ ಇಲ್ವಲ್ಲ. ಏನ್ ಮಾಡ್ಲಿ? ಪ್ರೂಫ್ ಇಲ್ಲ ಅಂತ ಈಗ ಸಿಕ್ಕಿರೋ ಚಾನ್ಸ್ ಮಿಸ್ ಮಾಡ್ಕೊಳ್ಳೋದು ಬೇಡ. ಹೇಗಿದ್ರು ಅಣ್ಣ ತಂಗಿ ನಾನು ಹೇಳಿರೋದನ್ನ ನಂಬ್ಕೊಂಡಿದ್ದಾರೆ. ಅದನ್ನೇ ಬಂಡವಾಳ ಮಾಡ್ಕೊಂತೀನಿ. ಮಾಮಿಗೆ ನಾನು ಕೊಟ್ಟರು ನೋವಿಗೆ ಪಶ್ಚಾತ್ತಾಪದ ರೂಪದಲ್ಲಿ ಪರಿಹಾರ ಕೊಡ್ತೀನಿ. ಅರುಂಧತಿ ಮಾಮ್ ಕಾಲಿಗೆ ಬಡೋದಕ್ಕೆ ರೆಡಿಯಾಗ. ಸರಿ, ಮೋನಿಕಾ ಎಲ್ಲ ಹೋದ್ಲು? ಎಲ್ಲಿಗೆ? ಕಾಲೇಜ್ ಹತ್ರ ಹೋಗ್ಬೇಕಿತ್ತು. ಹೋ ಅಲ್ಲ, ಅದಕ್ಕೆ ನೀನ್ ಯಾಕೆ ಹೊರಗೆ ಹೋಗ್ಬೇಕು? ನಿನಗೆ ಏನೇ ಬೇಕಾದ್ರೂ ನಾವು ಮನೆಗೆ ತರ್ಸ್ಕೊಡ್ತೀವಿ ಅಂತ ಹೇಳಿದೀವಲ್ವಾ, ಅಲ್ವಾ ಯಜಮಾನ್ರೆ? ಹೋ, ಹಾಗಿದ್ರೆ ಕಾಲೇಜ್ನ ಇಲ್ಲಿಗೆ ತರಿಸ್ತೀರಾ ಪಾರ್ವತಿ ಅವರೇ? ನಾನಿಲ್ಲಿಗೆ ಬಂದಿರೋದೇನಕ್ಕೆ? PhD ಮಾಡೋದಕ್ಕೆ ತಾನೆ. ಅಂಥದ್ರಲ್ಲಿ 3 ಹೊತ್ತು ಮನೇಲೇ ಇದ್ರೆ ನಮ್ಮಪ್ಪ, ಅದೇ ನಿಮ್ಮ ಊರಿನ ಚೇರ್ಮನ್ರು, ಅವ್ರಿಗೆ ಏನಂತ ಉತ್ತರ ಕೊಡ್ಲಿ? ನನ್ನ ಮೇಲಿರೋ ಪ್ರೀತಿ ಕಾಳಜಿ ನನ್ನ ಇಲ್ಲೇ ಕೂಡಾಕ್ಬೇಕು, ಸಾರಿ ಕಟ್ಟಾಕ್ಬೇಕು ಅನ್ನೋ ನಿಮ್ಮ ಆಸೆ ನನಗೆ ಅರ್ಥ ಆಗುತ್ತೆ. ಆದ್ರೂ ಇವತ್ತೊಂದಿನಾದ್ರೂ ನಾನು ಕಾಲೇಜ್ಗೆ ಹೋಗಕ್ ಬಿಡಿ ಪ್ಲೀಸ್. ಪಾರ್ವತಿ, ಕಾಲೇಜಿಗೆ ತಾನೇ ಹೋಗ್ತೀನಿ ಅಂತ ಹೇಳ್ತಿರೋದು, ಹೋಗ್ ಬರ್ಲಿ ಬಿಡಮ್ಮ. ಬರ್ತೀನಿ ಆಂಟಿ. ಫೋನ್ ಮಾಡಿಸ್ದ? ಹಲೋ ಮೋನಿಕಾ. ಮೋನಿಕಾ ಅಲ್ಲ, ಪ್ರೀತು. ನೀನಾ? ಎಸ್, ಒನ್ ಅಂಡ್ ಓನ್ಲಿ ಪ್ರೀತಮ್ ಮರ್ಸನಕೋಟೆ. ಮೋನಿಕಾ ಅಲ್ಲೇ ಕಿಚನ್ ಅಲ್ಲಿ ನಮ್ಮ ಅತ್ತಿಗೆ ಜೊತೆ ಫುಲ್ಲು ಬ್ಯುಸಿ ಆಗಿದ್ದಾಳೆ. ಅವಳ ಕೈಯಲ್ಲಿ ಫೋನ್ ಯಾಕೆ ಮಾಡಿಸಿಲ್ಲ? ಅವಳಿಗೆ ಪಾಪ ನಿಮ್ ಜೊತೆ ಮಾತಾಡಕ್ಕೆ ಇಷ್ಟ ಅಲ್ವಂತೆ. ಏನ್ ಹೇಳ್ತಿದ್ಯಾ? ನಿಜಾನೇ ಹೇಳ್ತಾ ಇದ್ದೀನಿ. ನಿಮ್ ತರ ನನ್ಗೆ ಸುಳ್ಳು ಹೇಳಕ್ ಬರಲ್ಲ. ನಿಮ್ ಸಾಹಸ ಸಾಕು ಅಂತ ಅವಳೇ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳಂತೆ. ಅವಳೊಂಥರ ಜೇನ್ ಹುಳ ಇದ್ದಂಗೆ, ನಿಮ್ ಜೊತೆ ಇದ್ದಾಗ ಕಚ್ತಾ ಇದ್ಲು. ಈಗ ನಮ್ ಜೊತೆ ಸೇರ್ಕೊಂಡಿದ್ದಾಳಲ್ವಾ, ಸಿಹಿ ಹಂಚೋದನ್ನ ಕಲ್ತ್ಕೊಂಡಿದ್ದಾಳೆ. ನಮ್ಮ ಮನೆಯವರು ಒಳ್ಳೆತನ ನೋಡಿ ಅವಳು ಕೂಡ ಒಳ್ಳೆ ದಾರಿ ಹಿಡಿದಿದ್ದಾಳೆ. ಅದಕ್ಕೆ ನಿಮ್ ಬಗ್ಗೆ, ನೀವು ಮಾಡಿದ ಕರ್ಮಕಾಂಡದ ಬಗ್ಗೆ ಹೇಳ್ಕೊಂಡು ಪಾಪ ತುಂಬಾನೇ ಫೀಲ್ ಮಾಡ್ಕೊಂಡ್ಲು. ಇಷ್ಟು ದಿನ ಹಾಗಾಗತ್ತೆ ಹೀಗಾಗತ್ತೆ ಅಂತ ಹೆದರ್ಕೊಳ್ತಾ ಇದ್ದೆ. ಆದ್ರೆ ಈಗ ಭಯ ಇಲ್ಲ. ಆ ಭಯ ಹೋಗ್ಸಿದ್ದು ನಿಮ್ಮ ಮೋನಿಕಾನೆ. ನನ್ನ ಅವಳ ಆಟದಲ್ಲಿ ನಂದೇನೂ ತಪ್ಪಿಲ್ಲ ಅಂತ ಅವಳೇ ಹೇಳ್ಕೊಂಡಿದ್ದಾಳೆ. ನೀವು ನನ್ನ ಮೋಸದಿಂದ ಲಾಕ್ ಮಾಡಿಸಿದ್ರಿ ಅಂತ ಗೊತ್ತಾಯ್ತು. ಐ ಆಮ್ ರೈಟ್ ಮಿಸ್ಟರ್ ರಾಣಾ? ಯಾಕೆ ಮೋನಿಕಾ ನನ್ನ ಹತ್ರ ಎಲ್ಲ ಹೇಳ್ಕೊಂಡಿದ್ದಾಳೆ ಅಂತ ನಿಮ್ಗೆ ನಂಬಿಕೆ ಬರ್ತಿಲ್ಲ ಅಲ್ವಾ?
ನಂಗೆ ಗೊತ್ತು ನೀನು ನಂಬಲ್ಲ ಅಂತ. ಅದಕ್ಕೆ ಮೋನಿಕಾ ಹೇಳಿರೋದನ್ನ ನಾನು ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ. ವಿಡಿಯೋ ರೆಕಾರ್ಡ? ಏನ್ ಹೇಳ್ತಾ ಇದೀಯ ನೀನು? ನಿಜನ ಹೇಳ್ತಾ ಇದ್ದೀನಿ. ಎಷ್ಟು ದಿನ ನೀವು ನನ್ನ ಆಟ ಆಡ್ಸಿದ್ರಿ, ಇನ್ಮೇಲೆ ನಾನು ನಿಮ್ಮನ್ನ ಆಡಿಸ್ತೀನಿ. ಮೋನಿಕಾ ನಿನ್ನ ಹತ್ರ ಎಲ್ಲಾ ವಿಷಯ ಹೇಳ್ಕೊಂಡಿದ್ದಾಳೆ ಅಂತ ಹೇಗ್ ನಂಬೋದು? ಹೇಳಿದ್ನಲ್ಲ, ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಂತ. ಸರಿ ಕಳ್ಸು, ನೋಡ್ತೀನಿ. ಇಲ್ದಿರೋದನ್ನ ಹೇಳಿ ಸಿಗಾಕೊಂಡ್ಬಿಟ್ನಲ್ಲ, ಈಗೇನ್ ಮಾಡ್ಲಿ? ನಾನು ಹೇಳಿರೋ ಸುಳ್ಳು ಅಂತ ಅರುಂಧತಿ ಗೊತ್ತಾದ್ರೆ ಇನ್ನೂ ಆಟ ಆಡಿಸ್ತಾಳೆ. ಅಯ್ಯೋ, ಆಗಿದಾಗ್ಲಿ. ಹೆದರ್ಕೊಳ್ಳೋ ಬದಲು ಹೇಳಿರೋ ಸುಳ್ಳೆ ಮೇಂಟೈನ್ ಮಾಡೋಣ. ಪ್ರೂಫ್ ಕೇಳಿದ ತಕ್ಷಣ ಯಾಕೆ ಮಾತೇ ಆಡ್ತಿಲ್ಲ? ನನ್ನನ್ನ ನೀವು ಅನ್ಕೊಂಡ್ಬಿಟ್ರ? ದಿನ ಬೆಳಗಾದ್ರೆ ಪದೇ ಪದೇ ಅದೇ ವಿಡಿಯೋ ಕಳ್ಸೋದಕ್ಕೆ ನಾನು ಒಂದೇ ಒಂದ್ಸಲ ಒಬ್ಬರು ಮಾತ್ರ ಕಳ್ಸೋದು, ಅದು ನಮ್ಮ ಮಾಮ್ಗೆ. ಅರೆ ಈಗ ಯಾಕೆ ಆ ಕಡೆಯಿಂದ ಸೌಂಡೇ ಬರ್ತಾ ಇಲ್ಲ? ಸತ್ಯ ಮಾಮಗ್ ಗೊತ್ತಾಗತ್ತೆ ಅಂತ ಕೈಕಾಲು ನಡುಕ್ತಾ ಇದೆಯಾ? ಬಾಡಿ ಶಿವರ್ ಆಗ್ತಾ ಇದೆಯಾ? ಎಷ್ಟು ದಿನ ನನ್ನ ವಿಡಿಯೋ ರಿಲೀಸ್ ಮಾಡ್ತೀರಾ ಅಂತ ಭಯ ಆಗ್ತಾ ಇತ್ತು. ಆದ್ರೆ ಈಗ ನೋ ಫಿಯರ್, ಓನ್ಲಿ ಫೈರ್. ನೀವೇ ನನ್ನ ಮೋಸದಿಂದ ಮೋನಿಕಾ ಹತ್ರ ಲಾಕ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ ಅಂತ ಮಾಮ್ ಹತ್ರ ಹೇಳ್ಕೊಳ್ತೀನಿ. ಓಕೆನಾ? ನಾಟ್ ಓಕೆನಾ? ಕ್ಯಾರೆಟ್ ಹೇಗೆ? ಹಲೋ, ಹಾಂ, ನಾನು ಇಲ್ಲೇ ಮಾರ್ಕೆಟ್ ಹತ್ರ ಆರ್ವಿ ಸರ್ಕಲ್ ಇದ್ದೀರಾ, ಅಲ್ಲಿದ್ದೀನಿ. ಓಕೆ ಓಕೆ, ಸರಿ, ನಾನು ವೆಯ್ಟ್ ಮಾಡ್ತಾ ಇರ್ತೀನಿ, ಬನ್ನಿ. ಒಂದ್ ನಿಮಿಷ. ಹಲೋ ಅತ್ಯಮ್ಮ. ಪಾರ್ವತಿ, ತಲುಪದೇನಮ್ಮ? ಹಾ ಅತ್ಯಮ್ಮ, ಇವಾಗ ಬಂದ್ವಿ ಮಾರ್ಕೆಟ್ಗೆ. ಸರಿ, ಮಾರ್ಕೆಟಲ್ಲಿ ಎಲ್ಲಾದ್ರೂ ಕೆಸುವಿನ ಸೊಪ್ಪಿದ್ರೆ ನೋಡಿ ತಗೊಂಡ್ ಬಮ್ಮ. ಪತ್ರೊಡೆ ಮಾಡ್ಕೊಡ್ತೀನಿ, ಆರೋಗ್ಯಕ್ಕೂ ಒಳ್ಳೇದು, ರುಚಿನೂ ಇರುತ್ತೆ. ಹೌದಾ? ಸರಿ ಅತ್ಯಮ್ಮ, ನೀವು ಮಾಡ್ಕೊಡ್ತೀರಾ ಅಂದ್ರೆ ಸಿಗ್ಲಿಲ್ಲ ಅಂದ್ರೆ ಹುಡ್ಕೊಂಡ್ ತಗೊಂಡ್ಬರ್ತೀನಿ. ಹಾ, ಆಗ್ಲಮ್ಮ. ಅತ್ಯಮ್ಮ, ಬೇರೆ ಏನಾದ್ರೂ ತಗೋಬೇಕಾ ಹೇಳಿ? ಬೇರೆ ಇನ್ನೇನು ಬೇಡಮ್ಮ. ನಿಮ್ಗಳಿಗೇನಾದ್ರೂ ಬೇಕಾದ್ರೆ ತಗೊಂಡ. ಹಾ, ಸರಿ ಅತ್ಯಮ್ಮ. ಮೋನಿಕಾ ಅಲ್ವಾ? ಶಿವಳು ಯಾಕೆ ಇಲ್ಲಿ ನಿಂತಿದ್ದಾಳೆ? ಯಜಮಾನ್ರೆ, ಯಾರನ್ನ ನೋಡ್ತಾ ಹೀಗೆ ಸ್ಟನ್ ಆಗಿ ನಿಂತಿದ್ದಾಳೆ ಇವಳು? ಯಜಮಾನ್ರೆ, ಓಡೋದಳು ವಾಪಸ್ ಬರ್ತಾ ಇದ್ದಾಳ ಇಲ್ಲ ಓಡೋಗಕ್ ನೋಡ್ತಾ ಇದ್ದಾಳ?
ನಾವು ಹೋಗಿ ಹಿಡ್ಕೊಂಬಿಡೋಣವಾ? ಬೇಡ ಪಾರು, ನಿಮಿಷ ಇವನ್ ಯಾಕೆ ಇಲ್ಲಿಗೆ ಬಂದ? ನನ್ನನ್ನೇನಾದ್ರೂ ನೋಡಿದ್ರೆ? ಎಲ್ಲಿಗೆ ಹೋಗಿದ್ದೆ? ಎಲ್ಲೂ ಇಲ್ಲ, ಹೀಗೆ ಸುತ್ತಾಡ್ಕೊಂಬರೋಣ ಅಂತ ಹೋಗಿದ್ದೆ. ಬನ್ನಿ ಮನೆಗೆ ಹೋಗೋಣ. ಮೋನಿಕಾ, ತರಕಾರಿ ತಗೊಂಡು ಹೋಗೋಣ ಬಾ. ಇಲ್ಲ, ನಂಗೆ ಯಾಕೋ ತಲೆ ಸುತ್ತಂಗ್ ಆಗ್ತಿದೆ. ಬನ್ನಿ ಹೋಗೋಣ. ಬಾ. ನೀನ್ ಹೇಳ್ತಿರೋದಕ್ಕೂ ಜನನಿ ಹೇಳಿದ್ದಕ್ಕೂ ಸಾಮ್ಯತೆನೇ ಇಲ್ಲ. ಜನನಿ ಹೇಳಿದ್ದು ನೀವಿಬ್ರು ಬುದ್ಧಿ ಉಪಯೋಗಿಸಿ ಅವಳ ಹಿಂದೆ ಹೋಗಿದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂದ್ರೆ ಅವಳು ನಿಮ್ಮನ್ನ ಏಮಾರಿಸ್ತಿದ್ಲು ಅಂತ ಅಲ್ವೇನಮ್ಮ ಜನನಿ? ಹೌದು ಅತ್ತೆ. ಮತ್ತ ಅವಳ ಬಗ್ಗೆ ಅವಳೇ ಯಾಕೆ ಈ ರೀತಿ ಹೇಳ್ಕೊತಾಳೆ? ಅಮ್ಮ, ಅಲ್ಲೇ ಇರೋದು ಮಜಾ. ಇತ್ತೀಚೆಗೆ ಈ ಪಾರು ಜನನಿ ಅವ್ರವ್ರ ಬಗ್ಗೆ ಹೊಗಳ್ಕೊಳ್ಳೋದು ತುಂಬಾ ಜಾಸ್ತಿ ಆಗಿದೆ. ಇದಕ್ಕೆಲ್ಲ ನೀವು ಕೊಟ್ಟಿರೋ ಸರಿಗೆನೆ ಕಾರಣ ಅನ್ಸುತ್ತೆ. ಏನಂತೀಯ ಮಜಾನಿ? ಕ್ಷಮಿಸಿ ಅತ್ತೆ, ಯಾಮರ್ಸಿ ಹೋಗಿರೋಳು ಅಂತ ನನ್ನ ಬಗ್ಗೆನೇ ಹೇಳ್ಕೊತಿದ್ದು, ಆದ್ರೆ ನನ್ನ ಹೆಸರು ಹೇಳ್ಕೊಳ್ಳಿಲ್ಲ ಅಷ್ಟೆ. ಸರಿನಮ್ಮ, ಆದ್ರೆ ನೀನಾಗ್ಲಿ ಪಾರ್ವತಿ ಆಗ್ಲಿ ನಾನು ನಿಮಗೆ ಕೊಟ್ಟಿರೋ ಸಲಿಗೆನ ದುರುಪಯೋಗ ಪಡಿಸ್ಕೊಳ್ಳೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ತಮಾಷೆಗೂ ಹೀಗೆಲ್ಲ ಹೇಳ್ಬೇಡಪ್ಪ ಆದಿ. ಸರಿಯಮ್ಮ. ನೀವೆಲ್ಲರೂ ಯಾವಾಗಲೂ ಹೀಗೆ ನಗ್ನಗ್ತಾ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಖಂಡಿತ ಇರ್ತೀವಮ್ಮ. ಪ್ರೀತಿಯಿಂದ ಯಾವ ಮಾತು ಬರಲಿಲ್ಲ? ಇರ್ತೀವಿ ಮಾಮ್. ಅತ್ತಿಮ್ಮ ಕುತ್ಕೊಳ್ಳಿ, ನಾನು ಹೋಗಿ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಹಾ. ಪ್ರೀತು, ಡೋರ್ ಯಾಕೆ ಕ್ಲೋಸ್ ಮಾಡ್ಕೊಂಡೆ? ಓಪನ್ ಮಾಡು ಪ್ರೀತು. ಲಾಕ್ ಯಾಕೆ ಮಾಡಿದ್ಯಾ ಪ್ರೀತು? ಓಪನ್ ಮಾಡು. ಯಾರಿದ್ದೀರಾ ಆಚೆ? ಯಾರಾದ್ರೂ ಡೋರ್ ಓಪನ್ ಮಾಡಿ. ಯಾಕೆ ಬಂದೆ? ಬರ್ಲೇಬೇಕಾಯ್ತು, ಬೇರೆ ದಾರಿ ಇರ್ಲಿಲ್ಲ. ಬಂದು ಹೋಗಿ ಮಾಡೋದಕ್ಕೆ ನೀನೇ ನಮ್ಮ ನೆಂಟ್ರ ಅಥವಾ ಇದು ನಿನ್ನ ತವ್ರಿಗೋನೇನ? ಯಾಕೆ ಬಂದೆ ಹೇಳೋ? ಬರ್ಲಿಲ್ಲ ಅಂದ್ರೆ ನಾನು ಮಾಡಿರೋ ವಿಡಿಯೋ ನಮ್ಮ ಮಾಮ್ ಫೋನ್
ಇವತ್ತು ಅನನ್ಯನ ಬರ್ಡೇ, ಅವಳಿಗೆ ವಿಶ್ ಮಾಡೋಣ ಅಂತ ಜೈಲಿಗೆ ಹೋಗಿದ್ದೆ. ಆದರೆ ಅವಳ ಪರಿಸ್ಥಿತಿ ನೋಡಿ ನನಗೆ ಕರಳೆ ಹಿಂಡ್ದಂಗಾಯ್ತು. ಅದಕ್ಕೆ ಅಲ್ಲಿಂದ ಹತ್ಕೊಂಡು ಹೊರಟವಳು ಇಲ್ಲಿವರೆಗೂ ಅಳ್ತಾನೆ ಇದ್ದೀನಿ. ಇವತ್ತಿನ ಈ ನಿನ್ನ ಪರಿಸ್ಥಿತಿಗೆ ನೀನು ಅವತ್ತಿನಿಂದ ನಮ್ಮ ಮೇಲೆ ಕಾರ್ಕೊಂಡು ಬಂದ ದ್ವೇಷನೇ ಕಾರಣ. ಎಷ್ಟು ಸಲ ಹೇಳಿದ್ದೀನಿ ಸ್ವಲ್ಪ ತಾಳ್ಮೆಯಿಂದ ವರ್ತಿಸು ಅಂತ. ಅವತ್ತೇ ನನ್ನ ಮಾತು ಕೇಳಿದ್ದಿದ್ರೆ ನಿನಗೆ ಈ ಪರಿಸ್ಥಿತಿ ಇವತ್ತು ಬರ್ತಾನೆ ಇರಲಿಲ್ಲ. ಸಂಕಟಕ್ಕೆ ಸಿಗಾಕ್ಸ್ಬೇಕು ಅಂದ್ಕೊಂಡ್ರೆ ಇಲ್ಲೂ ತನ್ನ ಕೆಲಸನ ಸಾಧಿಸ್ಕೊಂತಿದ್ದಾಳಲ್ಲ ಇವಳು. ದೊಡ್ಡ ಮಗಳನ್ನ ಕಳ್ಕೊಂಡ್ರು ನಮ್ಮ ಕುಟುಂಬ ಒಡೆಯೋದಕ್ಕೋಸ್ಕರ ಚಿಕ್ಕ ಮಗಳನ್ನ ಕಳಿಸ್ಕೊಟ್ಟೆ. ಅದ್ರ ಫಲ ಅನುಭವಿಸ್ತಾ ಇದೀಯಾ. ನೀನು ಹೇಳಿದ ನಿಜ ಹಾಕಿಲ್ಲ. ನಾನು ಮಾಡಿದ ತಪ್ಪಿಗೆ ನಾನು ಮಾತ್ರ ಶಿಕ್ಷೆ ಅನುಭವಿಸಿದ್ರೆ ನಾನು ಇವತ್ತು ಇಲ್ಲಿಗೆ ಬರ್ತಿರ್ಲಿಲ್ಲ, ನಿನಗೆ ಕಾಲು ಹಿಡ್ಕೋತಾ ಇರಲಿಲ್ಲ. ನಾನು ಮಾಡಿರೋ ತಪ್ಪಿಗೆ ನನ್ನ ಮಗಳು ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ. ಅವಳ ಜೀವನ ಹಾಳು ಮಾಡಿಕೊಂಡು ಜೈಲಲ್ಲಿರೋದನ್ನ ಒಬ್ಬ ತಾಯಿಯಾಗಿ ನನ್ನ ಕೈಲಿ ಸಹಿಸ್ಕೊಳಕ್ಕಾಗ್ತಿಲ್ಲ. ನಮ್ಮ ಹಳೆ ದ್ವೇಷನ ನಾವು ಇನ್ನೂ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಏನಂದೆ? ಐ ಮೀನ್ ಸಾರಿ, ನಾನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ಇದು ಇಲ್ಲಿಗೆ ನಿಲ್ಲೆ. ಮುಂದಿನ ಪೀಳಿಗೆನ ಇದು ಅಫೆಕ್ಟ್ ಮಾಡೋದು ಬೇಡ. ನನ್ನ ಜೀವನ ಅಂತೂ ಹಾಳಾಯ್ತು. ನನ್ನ ಮಗಳ ಜೀವನ ಹಾಳಾಗಬಾರ್ದು. ಅವಳು ಚೆನ್ನಾಗಿರ್ಬೇಕು. ಪ್ಲೀಸ್ ಅಖಿಲ, ಅವಳ ಮೇಲೆ ಕೇಸ್ನ ವಾಪಸ್ ತಗೋ. ಮಾಮ್, ಇವಳು ಮಾತು ಕರಗಬೇಡಿ. ಮಗಳನ್ನ ಮುಂದೆ ಇಟ್ಕೊಂಡು ಸೆಂಟಿಮೆಂಟಲ್ ಡ್ರಾಮಾ ಮಾಡ್ತಿದ್ದಾಳೆ. ಯಾವುದೇ ಕಾರಣಕ್ಕೂ ಇವಳ ಮಾತಿಗೆ ಒಪ್ಕೋಬೇಡಿ. ನನಗೆ ಅರ್ಥ ಆಗುತ್ತೆ ಪ್ರೀತು. ನಮಗಿಷ್ಟೆಲ್ಲ ತೊಂದರೆ ಕೊಟ್ಟಿರೋ ಇವಳ ಮಾತಿಗೆ ನಾನು ಒಪ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಇದೀಯಾ. ನಾನೇನಾದರೂ ಇವಳ ಥರನೇ ಯೋಚನೆ ಮಾಡಿ ದ್ವೇಷ ಸಾಧನೆ ಮಾಡ್ತಾ ಅನನ್ಯನ ಮೇಲಿನ ಕೇಸನ್ನ ವಾಪಸ್ ತಗೊಳ್ಳಿಲ್ಲ ಅಂತಂದ್ರೆ ಅನನ್ಯನ ಜೀವನ ಪೂರ್ತಿ ಹಾಳಾಗಿ ಹೋಗುತ್ತೆ. ಮಕ್ಕಳು ಅಂದಮೇಲೆ ಎಲ್ಲರೂ ಒಂದೇ ಅಲ್ವಾ? ಇವತ್ತಾದರೂ ನಿನ್ನ ದ್ವೇಷ ದುರಹಂಕಾರನೆಲ್ಲ ಬದಿಗಿಟ್ಟು ನನ್ನ ಕಾಲಿಗೆ ಬಂದು ಬಿದ್ದಿಯಲ್ಲ, ಇದರಲ್ಲೇ ನಿನ್ನ ತಾಯ್ತನದ ಆಳನ ನಾನು ಅರ್ಥ ಮಾಡ್ಕೊಳ್ಬಲ್ಲೆ. ಇನ್ಮೇಲಾದರೂ ಈ ದ್ವೇಷ ಸಾಧನೆ ಮಾಡೋದನ್ನ ನಿಲ್ಲಿಸ್ಬಿಡು. ಅಷ್ಟೇ ತಾನೆ, ಕೊಡೋಣ. ಆದರೆ ಅದಕ್ಕೂ ಮುಂಚೆ ಮೋನಿಕಾ ನಿನ್ನ ಬಗ್ಗೆ ಏನು ಹೇಳಿದಾಳಂತ ಮರ್ತೋಗ್ಬಿಟ್ಟಿದ್ದೀನಿ. ನಿನ್ನ ಬಾಯಿಂದನೇ ಕೇಳಬೇಕು ಅಂತ ಆಸೆ ಆಗ್ತಿದೆ. ಇಫ್ ಡೋಂಟ್ ಮೈಂಡ್, ವುಡ್ ಯು ರಿಪೀಟ್ ಇಟ್? ಏನು ಆಟ ಆಡಿಸ್ತಿದ್ಯಾ? ಹಾಗೆ ಅನ್ಕೋ. ಯಾಕೆ ಇಷ್ಟು ದಿನ ನೀನು ನನ್ನ ಆಟಾಡಿಸ್ಲಿಲ್ವಾ? ನಾನು ಹೇಳಲ್ಲ. ಹಾಗಾದ್ರೆ ಆ ವಿಡಿಯೋ ನಾನು ಕೊಡಲ್ಲ. ಜಾಸ್ತಿ ಯೋಚನೆ ಮಾಡಿ ಟೈಮ್ ವೇಸ್ಟ್ ಮಾಡಬೇಡ. ನಂಗೆ ಬೇಜಾನ್ ಕೆಲಸ ಇದೆ. ನೀನು ಹೇಳಲ್ಲ ಅನ್ಸುತ್ತೆ. ಹುಷಾರಾಗು, ಮನೆ ಸರ್ಕು. ಹೇಳ್ತೀನಿ. ಗುಡ್, ಹೇಳು. ಆದಿ, ಪಾರ್ವತಿ, ಇವತ್ತು ನಿಮ್ಗಿಬ್ರಿಗೂ ತುಂಬಾ ಕೃತಜ್ಞತೆ ಹೇಳಬೇಕು. ಅನನ್ಯನ ನಿಜವಾದ ಹುಟ್ಟಿದ ದಿನಾಂಕನ ನೆನ್ಪಿಟ್ಕೊಂಡಿದ್ದಕ್ಕೆ. ಅದರಿಂದಾಗಿ ಅರುಂಧತಿ ಮತ್ತೆ ನಮ್ಮನ್ನ ವಂಚಿಸೋದು ತಪ್ಪಿತು. ಅಲ್ಲ ಅಕ್ಕ, ಆ ಅರುಂಧತಿ ನಮ್ಮ ಮನೆಗೆ ಬಂದ್ಲು ಓಕೆ, ಆದ್ರೆ ಎಲ್ರೂ ಮುಂದೆ ನಿಮ್ ಕಾಲು ಹಿಡ್ಕೊಂಡ್ಲಲ್ಲ, ಅದನ್ನ ನನ್ನ ಕೈ ನಂಬಕ್ ಆಗ್ತಿಲ್ಲ ಅಕ್ಕ. ನನಗೂ ಹಾಗೆ ಅನ್ನಿಸ್ತಿದೆ. ಆದ್ರೆ ಅವಳು ನಮ್ಮ ಮನೆಗೆ ಬಂದಿದ್ದು, ನನ್ನ ಕಾಲಿಗೆ ಬಿದ್ದಿದ್ದು ನಿಜ ತಾನೇ? ಅದಕ್ಕೆ ಅವಳು ಹೇಳಿದ ಕಾರಣ ಸುಳ್ಳು. ಅವಳು ನನ್ನ ಕಾಲಿಗೆ ಬಿದ್ದಿದ್ರ ಹಿಂದೆ ಬೇರೇನೋ ಉದ್ದೇಶ ಇದೆ ಅನ್ನೋದು ನನಗೆ ಅರ್ಥ ಆಗಿದೆ.
ನಮ್ಮ ಅರಸನ ಕೋಟೆಗೆ ಕೆಟ್ಟದ್ದು ಮಾಡೋ ಮತ್ಯಾವ ಸಂಚು ಅವಳ ತಲೆಯಲ್ಲಿ ಓಡ್ತಿದ್ಯೋ ಅಂತ ಆತಂಕ ಆಗ್ತಿದೆ. ನೀವೇನು ವರಿ ಮಾಡ್ಕೋಬೇಡಿ ಅಮ್ಮ. ಆ ಕಡೆ ಬರೀ ಅರುಂಧತಿ ಮಾತ್ರ ಇರೋದು, ಆದರೆ ನಮ್ಮ ಕಡೆ ಇಡೀ ಅರಸನ್ ಕೋಟೆನೇ ಇದೆ. ನಮಗೆ ಕೆಟ್ಟದ್ದು ಮಾಡೋರ್ಗೆ ಯಾವತ್ತೂ ಉಳಿಗಾಲ ಇಲ್ಲ. ಅಂಥವ್ರಿಗೆ ಒಂದು ಗತಿ ನಾನು ಕಾಣಿಸ್ತೀನಿ. ಅಯ್ಯೋಯ್ಯೋ, ಈ ಲಾಸ್ಟ್ ಮಾತು ಯಾಕೋ ನನಗೇ ಹೇಳ್ದಂಗಿದೆಯಲ್ಲ. ಬೇಗ ಹೇಳ್ತೀಯಾ? ಟೈಮ್ ಆಯ್ತು. ಇನ್ನ ಏನು ಯೋಚನೆ ಮಾಡ್ತಿದ್ಯಾ? ಟೈಮ್ ಇಲ್ಲ ನನ್ನ ಹತ್ರ, ಬೇಗ ಶುರು ಹಚ್ಕೋ. ನಮ್ಮ ಬಗ್ಗೆ ಮೋನಿಕಾ ಹೇಳಿರೋದು ಏನು ಅಂದ್ರೆ, ಏನ್ ಹೇಳ್ತಿದ್ದೀರಾ ಮೇಡಮ್? ನೀವು ಅವ್ರ ಕಾಲಿಗೆ ಬಿದ್ರಾ? ನಂಬಕ್ಕೆ ಆಗ್ತಾ ಇಲ್ಲ. ಅಷ್ಟಕ್ಕೂ ಅದಕ್ಕೆ ನಾನ್ ಯಾಕೆ ಕಾರಣ ಆಗ್ತೀನಿ? ಹೋಗಿ ಹೋಗಿ ಇವನ ಹತ್ರ ನಮ್ಮ ವಿಷಯ ಎಲ್ಲ ಹೇಳಿದ್ಯಲ್ಲ, ಅದನ್ನ ಅವ್ನು ರೆಕಾರ್ಡ್ ಮಾಡ್ಕೊಂಡಿದ್ದಾನೆ. ಹಾಗಂತ ಯಾರು ಹೇಳಿದ್ದು? ಇನ್ಯಾರೋ? ಈ ಪ್ರೀತುನೇ. ಅಲ್ಲ ಮೇಡಮ್, ಅವ್ನ್ ಹೇಳ್ದ ಅಂತ ನಂಬಿಟ್ರ? ಹಾಗಿದ್ರೆ ನನ್ ಮೇಲೆ ನಂಬಿಕೆ ಇಲ್ವಾ? ನಿಮ್ ಬಗ್ಗೆ ನಾನು ಯಾವ ವಿಷಯನೂ ಬಾಯ್ ಬಿಟ್ಟಿಲ್ಲ. ಆ ವಿಷಯದ ಬಗ್ಗೆನೂ ಅಷ್ಟೇ, ನಾನು ಬಾಯ್ ಬಿಟ್ಟಿಲ್ಲ. ನಾನೇನೋ ಹೇಳೇ ಇಲ್ಲ ಅಂದ್ರೆ ಅವ್ನ್ ಏನ ರೆಕಾರ್ಡ್ ಮಾಡೋದಕ್ಕೆ ಸಾಧ್ಯ? ಒಂದ್ ವೇಳೆ ಅವನೇನ ರೆಕಾರ್ಡ್ ಮಾಡಿದ್ರೆ ಅದನ್ನ ತೋರ್ಸಕ್ ಹೇಳಿ ಮ್ಯಾಮ್. ಯು ಇಡಿಯಟ್, ನನ್ನನ್ನೇ ಏಮಾರಿಸ್ತೀಯ? ಯು ನೀನಿನ್ನೂ ಹೋಗಿಲ್ವಾ? ಅಮ್ಮನ ಕಾಲಿಗೆ ಬಿದ್ದು ನಿನ್ನ ಮಗಳ ಮೇಲಿನ ಕೇಸ್ನ ವಾಪಸ್ ತಗೋಂತ ನಾಟಕ ಮಾಡಿದ್ದು ಅಲ್ಲದೆ ಇವಾಗ ನನ್ನ ತಮ್ಮನ ಹತ್ರ ರಿಕ್ವೆಸ್ಟ್ ಮಾಡೋದಕ್ಕೆ ಬಂದಿದ್ಯಾ? ನೀನ್ ತಿಪ್ಪಿರ್ಲಾಗ ಹಾಕಿದ್ರು ಅವ್ನ ಮನ್ಸು ಕರ್ಗಲ್ಲ. ಪ್ರೀತು, ಇವಳ ಹತ್ರ ಏನ್ ಮಾತು ಬಾ. ಹೌದಾ? ಶಾಕ್ ಆಗ್ತಿದೆ ನನ್ಗೆ. ಯಾಕೆ ಅಂದ್ರೆ ದಾಮು, ಇಲಿ ಬಂದ್ರೆ ಹುಲಿ ಬಂತು ಅನ್ನೋ ರೇಂಜ್ಗೆ ಬಿಲ್ಡಪ್ ಕೊಟ್ಟು ಎಲ್ರಿಗೂ ಹೇಳೋ ನೀನು ಈ ವಿಷಯನ ಯಾಕೆ ಯಾರಿಗೂ ಹೇಳಲಿಲ್ಲ? ಯಾಕೋ ಕುಕ್ಕರ್ ತಳ ಸಿದಿರೋ ವಾಸನೆ ಬರ್ತಿದ್ಯಪ್ಪ. ಸೀದಿರೋದು ಕುಕ್ಕರ್ ತಳಲ್ಲ, ನನ್ ಬುಡ. ಹೌದಾ? ಮತ್ತಿನ್ನೇನು, ಯಾವಾಗ್ಲೂ ಏನಾದ್ರೂ ವಿಷಯ ಹೇಳಿ ನಾನ್ ತಾನೇ ಬಯಸ್ಕೊಳ್ಳೋಳು. ಅದಕ್ಕೆ ಈ ಸಲ ಈ ವಿಷಯನ ನಿಮ್ಗೆ ಹೇಳೋದೇ ಒಳ್ಳೇದು ಅಂತ ಬಂದೆ. ಅಂದ್ರೆ ಮೋನಿಕಾ ಅರುಂಧತಿ ಕಡೆಯವಳು ಅನ್ನೋದು ನಿನ್ನ ಅಭಿಪ್ರಾಯನಾ? ಆದ್ರೆ ನಾನು ಇದನ್ನೆಲ್ಲ ನಂಬಲ್ಲ. ವಾಯಿ ನೋಡೆ, ಒಂದ್ ವೇಳೆ ಆಕಾಶ ಕೆಳಗಿದೆ ಭೂಮಿ ಮೇಲಿದೆ ಅಂತ ಯಾರಾದ್ರೂ ಹೇಳಿದ್ರೆ ನಂಬ್ತೀನಿ. ಆದ್ರೆ ನಮ್ಮ ಪಾರ್ವತಿ ಫ್ರೆಂಡು ಅಂತ ಕರ್ಕೊಂಡ್ಬಂದಿರೋ ಮೋನಿಕನ ಬಗ್ಗೆ ನೀನ್ ಹೇಳೋ ಮಾತನ್ನ ಮಾತ್ರ ನಾನ್ ನಂಬಲ್ಲ. ಇಲ್ಲ ಕಣ್ರಿ ನನ್ ಗಂಡ ಮೋಹನ್, ಇರೋ ಬರೋ ಗಾಡ್ಗಳ ಮೇಲೆಲ್ಲ ಆಣೆ. ಮನೆಯವ್ರಿಗೆಲ್ಲ ವಿಷಯ ಹೇಳ್ದೆ ಇರೋದಕ್ಕೆ ಇನ್ನೂ ಒಂದ್ ಸ್ಟ್ರಾಂಗ್ ಕಾಫಿ ತರ ಸ್ಟ್ರಾಂಗ್ ಕಾರಣ ಇದೆ. ಏನೋ? ಈಗ ಮೋನಿಕಾ ಅರುಂಧತಿ ಕಡೆಯವಳು ಅಂತಾದ್ರೆ ಮೋನಿಕಾ ಫ್ರೆಂಡ್ ಆಗಿರೋ ಪಾರ್ವತಿನೂ ಅರುಂಧತಿ ಕಡೆಯವಳೇ ಆಗಿರ್ಬೇಕು ತಾನೆ? ಏನಂದೆ? ಅನ್ಕೊಳ್ರಿ, ಪಾರ್ವತಿ ಅರಸನ ಕೋಟೆಗೆ ಪ್ರಾಣನೇ ಕೊಡೋಳ್ ತರ ಮೊದ್ಲಿಂದನೂ ನಡ್ಕೊಂಡ್ ಬಂದಿದ್ದಾಳೆ. ಈಗ ಮೋನಿಕಾನ ನಮ್ಮೂರ್ನೋಳು, ನನ್ನ ಫ್ರೆಂಡು ಅಂತ ಎಲ್ರಿಗೂ ಪರಿಚಯ ಮಾಡ್ಕೊಟ್ಟಿದ್ದಾಳೆ. ಸಿಚುವೇಶನ್ ಇಷ್ಟು ಸ್ಟ್ರಾಂಗ್ ಆಗಿರುವಾಗ ಆ ಮೋನಿಕಾ ಬಗ್ಗೆ ನಾನು ಲೈಟ್ ಆಗಿ ಹೇಳಿದ್ರೆ ಪಾರ್ವತಿ ನಂಬ್ತಾಳ?
ಅಕ್ಕ ನಂಬ್ತಾರ, ಈ ಮನೆಯವರೆಲ್ಲ ನಂಬ್ತಾರ. ಮೊದಲನೇದಾಗ ನೀವ್ ನಂಬ್ತೀರಾ? ನಾನು ನಂಬಲ್ಲ. ಪ್ಲೀಸ್ ನನ್ನ ನಂಬ್ರಿ, ನಾನು ಹೇಳೋದೆಲ್ಲ ಸತ್ಯ ಸತ್ಯ ಸತ್ಯ. ಏಯ್, ತೆಗೆದು ಬಿಟ್ಟ ಅಂದ್ರೆ ಇರೋ 20+5 ಉಳುಕಲು ಉದ್ರೋಗ್ಬಿಡ್ಬೇಕು. ಪಾರ್ವತಿ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ನಾನ್ ಸರಿ ಇರಲ್ಲ ನೋಡು. ನೀನ್ ಬಂದು ಕೈ ಹಿಡ್ಕೊಂಡ್ರು ಅಷ್ಟೇ, ಆ ಅರುಂಧತಿ ತರ ಬಂದು ಕಾಲ್ ಹಿಡ್ಕೊಂಡ್ರು ಅಷ್ಟೇ, ನಾನ್ ಮಾತ್ರ ನಂಬಲ್ಲ ನೋಡೋ. ಹಾಗೆ ಈ ವಿಷಯನ ಬೇರೆಯವ್ರ ಹತ್ರ ಏನಾದ್ರೂ ಬಾಯ್ ಬಿಟ್ರೆ ಮೋನಿಕಾನ ಮನೆಯಿಂದ ಹೊರಗಡೆ ಹಾಕೋ ಬದಲು ನಿನ್ನನ್ನು ಹೊರಗಡೆ ಹಾಕ್ತಾರೆ. ಹುಷಾರ್. ನನ್ನ ಫ್ರೆಂಡ್ಸ್ನ ಮೀಟ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಇಷ್ಟೆಲ್ಲ ನಡೆದಿದ್ಯಾ? ಹೌದು ರಘು, ಆದ್ರೆ ನಮ್ ಪಾರ್ವತಿ ಸಮಯ ಪ್ರಜ್ಞೆನ ಮೆಚ್ಕೊಳ್ಳೇಬೇಕು. ಅನನ್ಯನ್ ಹುಟ್ಟಿದ ದಿನಾಂಕನ ಸರಿಯಾಗಿ ನೆನ್ಪಿಟ್ಕೊಂಡಿದ್ದಕ್ಕೆ ಸರಿ ಹೋಯ್ತು. ಕೆಟ್ಟತನ ಯಾವತ್ತಿದ್ರೂ ಒಳ್ಳೆತನದ ಅಡಿಯಾಳಾಗಿರ್ಬೇಕು ಅನ್ನೋದನ್ನ ನಾನು ಕೇಳಿದ್ದೆ. ಅದು ಇವತ್ತು ನಿಜ ಆಯ್ತು. ಅರುಂಧತಿ ಯಾವಾಗ್ಲೂ ನನ್ ಮುಂದೆ ದುರಹಂಕಾರದಿಂದ ಮಾತಾಡ್ತಿದ್ಲು. ಆದ್ರೆ ಇವತ್ತು ನನ್ ಕಾಲಿಗೆ ಬಿದ್ದಿದ್ದಾಳೆ ಅಂತಂದ್ರೆ ನಂಗೆ ಯಾಕೋ ನಂಬಕ್ಕೆ ಆಗ್ತಾ ಇಲ್ಲ. ಅವಳದ್ದೇನಾದ್ರೂ ಕುತಂತ್ರ ಇರ್ಬಹುದಾ ಅಂತ ಆತಂಕ ಆಗ್ತಿದೆ. ಯಾಕೆ? ಅಂಥ ಕೆಟ್ಟ ಮನಸ್ಸಿರೋ ಅರುಂಧತಿ ನನ್ ಕಾಲಿಗೆ ಬಿದ್ದಿದ್ದಾಳೆ ಅಂದ್ರೆ ಏನೋ ಕೆಟ್ಟ ಉದ್ದೇಶ ಇಟ್ಕೊಂಡೇ ಬಿದ್ದಿರ್ತಾಳೆ. ಯಾಕೆ ಹೆದರ್ತೀಯ? ಅವಳು ಏನ್ ಮಾಡಕ್ಕಾಗತ್ತೆ? ಏನ್ ನಮ್ಮನ್ನ ಸಾಯಿಸ್ಬಿಡ್ತಾಳ? ಸಾಯಿಸ್ಲಿ ಬಿಡು. ಅಖಿಲ, ನಮ್ಮನ್ನ ಸಾಯಿಸೋದ್ರಿಂದಲೇ ಅವಳು ದ್ವೇಷ ತೀರುತ್ತೆ ಅನ್ನೋ ಹಾಗಿದ್ರೆ ಅದು ನಡೆದೋಗ್ಬಿಡ್ಲಿ. ನಮ್ಮ ಮಕ್ಕಳಾದ್ರೂ ನೆಮ್ಮದಿಯಾಗಿರ್ತಾರೆ. ನಮ್ಗೇನಾದ್ರೂ ಪರವಾಗಿಲ್ಲ ರಘು, ನಮ್ಮ ಮಕ್ಕಳಿಗೆ ಮಾತ್ರ ಅವಳಿಂದ ಯಾವ ತೊಂದರೆನೂ ಆಗ್ಬಾರ್ದು. ಆದಿತ್ಯ, ಪ್ರೀತು ನಮ್ಮ ಮಕ್ಕಳು. ನೀನಷ್ಟೇ ಧೈರ್ಯ ಸಮಯ ಪ್ರಜ್ಞೆ ಅವರಲ್ಲೂ ಇದೆ. ಆ ಅರುಂಧತಿನ ಯಾವಾಗ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಅವ್ರಿಗೂ ಗೊತ್ತಿರುತ್ತೆ. ಡೋಂಟ್ ವರಿ. ಪುಟ್ಟ ಪಾರ್ವತಿನೋ ಪುಟ್ಟ ಆದಿನೋ ಯಾವಾಗ ಬರ್ತಾರೋ ಅಂತ ಕಾಯ್ತಾ ಇದ್ದೀನಿ. ಏನ್ ಪಾರು ಇದು? ನನ್ನ ಫೋಟೋಗಳನ್ನ ಒಳ್ಳೆ ಲೈನ್ ಆಗಿ ಸೇಲ್ ಮಾಡೋ ತರ ಇಟ್ಕೊಂಡಿದ್ಯಾ? ಏನ್ ಯಜಮಾನ್ರೆ ಹೀಗೆ ಹೇಳ್ತಾ ಇದ್ದೀರಾ? ಅತ್ತೆ ಮಾವ ಮಾತಾಡಿದ್ದನ್ನ ಕೇಳಿಸ್ಕೊಳ್ಳಿಲ್ವಾ? ಏನ್ ಹೇಳಿದ್ರು? ಓ, ಆದಷ್ಟು ಬೇಗ ನಾವು ಮೊಮ್ಮಗುನ ನೋಡೋ ಆಸೆ ಆಗ್ತಾ ಇದೆ ಅಂತ ಹೇಳಿತಾ? ಆದ್ರೆ ಅದಕ್ಕೂ ನೀ ಫೋಟೋಗಳನ್ನ ಈ ರೀತಿ ಇಟ್ಕೊಂಡಿರೋದಕ್ಕೂ ಏನ್ ಸಂಬಂಧ ಅಂತ ಅರ್ಥ ಆಗ್ಲಿಲ್ಲ. ನಿಮ್ ಫೋಟೋಗಳನ್ನೇ ನೋಡ್ತಾ ಇದ್ರೆ ಹುಟ್ಟೋ ಮಗುನು ನಿಮ್ ತರನೇ ಇರುತ್ತೆ. ಓ ಹೌದಾ? ಸರಿ ಬಿಡು, ನನ್ಗೆ ಇಲ್ಲಿ ಇನ್ನೇನು ಕೆಲಸ. ನಾನು ಗಂಟು ಮೂಟೆ ಕಟ್ಕೊಂಡು ಹೊಡ್ತೀನಿ. ಎಲ್ಲಿಗೆ? ಇನ್ನೇನು ಪಾರು, ನನ್ನ ಫೋಟೋಗಳನ್ನ ಮುಂದೆ ಇಟ್ಕೊಂಡು ನೋಡ್ತಾ ಕೂತ್ರೆ ನನ್ನ ಥರನೇ ಮಗು ಆಗುತ್ತೆ ಅಂದರೆ ನನಗೇನು ಕೆಲಸ ಹೇಳು? ಮಾಡಿದ ಅಡ್ಗೆನ ಮುಂದೆ ಇಟ್ಕೊಂಡು ಕೂತಿದ್ರೆ ಹೊಟ್ಟೆ ತುಂಬುತ್ತಾ? ಹಂಗಂದ್ರೆ ಯಾರು ನೀಯೇ ನನಗೆ ಮುತ್ಕೊಟ್ಯಾ? ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ.
ಪಾರ್ವತಿನೋ ಪುಟ್ಟ ಆದಿನೋ ಯಾವಾಗ ಬರ್ತಾರೋ ಅಂತ ಕಾಯ್ತಾ ಇದ್ದೀನಿ. ಅರ್ಥ ಆಯ್ತಾ? ಆಮೇಲೆ ನೀನು ಸೀಕ್ರೆಟ್ ವಿಡಿಯೋನ ಡಿಲೀಟ್ ಮಾಡಿ ನಾವಿಬ್ರು ದೇಶಾಂತರ ಹೊರಟೋಗ್ತೀವಿ. ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ಓ, ನಾನು ಹೇಳಿದ್ದನ್ನು ಕೇಳಿ ನಿನಗೆ ಶಾಕ್ ಆಗುತ್ತಾ? ನೋಡಿ, ನೀವು ಏನ್ ಬೇಕಾದ್ರೂ ಹೇಳಿ ನಾನು ಮಾಡ್ತೀನಿ, ಆದ್ರೆ ಆಸ್ತಿ ಮಾತ್ರ ನನ್ನ ಕೈಲಿ ಭಾಗ ಕೇಳಕ್ ಆಗಲ್ಲ. ನೋಡಿ, ಇದುವರೆಗೂ ನೀವು ಏನ್ ಕೇಳಿದ್ರೆ ನಾನೆಲ್ಲನೂ ಮಾಡಿದ್ದೀನಿ, ಆದ್ರೆ ಇದೊಂದು ವಿಷಯದಲ್ಲಿ ಮಾತ್ರ ಫೋರ್ಸ್ ಮಾಡಕ್ ಹೋಗ್ಬಿಡಿ ಪ್ಲೀಸ್ ಪ್ಲೀಸ್. ಸರಿ, ಫೈನ್. ಆಸ್ತಿಯಲ್ಲಿ ಭಾಗ ಕೇಳಬೇಡ, ಅದ್ರ ಬದಲು ನಿಮ್ಮ ಮನೆಯವ್ರನ್ನೆಲ್ಲ ನಿಲ್ಸಿ ಶೂಟ್ ಮಾಡ್ಬಿಡ್ತೀಯಾ? ವಾಹ್, ಒಳ್ಳೆ ಕೆಲಸನೇ ಹೇಳಿದ್ಯಾರು. ಇದಿಲ್ಲ ಅಂದ್ರೆ ಅದು ಹೇಳು ಮರಿ, ಮಾಡ್ತೀಯಾ? ನೀನಿನ್ ತಂಗಿನ ಶೂಟ್ ಮಾಡಿ ಸಾಧ್ಯ? ಹೇಳು, ಆಗುತ್ತಾ ನಿನ್ ಕೈಲಿ? ಆಗಲ್ಲ ತಾನೆ? ನನ್ನಿಂದ ನೀ ಕೆಲಸ ಮಾಡಕ್ ಆಗಲ್ಲ. ಅರಸನ ಕೋಟೆ ಅಂದ್ರೆ ಒಂದು ದೇವಸ್ಥಾನ ಇದ್ದಂಗೆ. ಅಲ್ಲಿ ನಮ್ಮ ತಾಯಿ ದೇವ್ರು, ನಾವೆಲ್ಲ ಭಕ್ತಾದಿಗಳು. ದಯವಿಟ್ಟು ದಯವಿಟ್ಟು ನಮ್ಗಳ ಮಧ್ಯೆ ಮನ್ಸನ್ನ ಒಡೆಯೋ ಕೆಲಸ ಮಾಡಕ್ ಹೋಗ್ಬೇಡಿ. ನೀವ್ ಎಷ್ಟು ದುಡ್ಡು ಬೇಕಾದ್ರೂ ಕೇಳಿ, ನಾನು ಅರೇಂಜ್ ಮಾಡ್ಕೊಡ್ತೀನಿ. ಆದ್ರೆ ಆಸ್ತಿ ಮಾತ್ರ ಭಾಗ ಕೇಳೋದು ಹೇಳಕ್ ಹೋಗ್ಬೇಡಿ. ನನ್ನ ಕೈಲಂತೂ ಖಂಡಿತ ಮಾಡಕ್ ಆಗಲ್ಲ. ನಿನ್ ಹತ್ರ ಅಭಿಪ್ರಾಯ ಕೇಳ್ತಿಲ್ಲ, ಆರ್ಡರ್ ಮಾಡ್ತಿರೋದು. ನೀನ್ ಆ ಕೆಲ್ಸ ಮಾಡ್ಬೇಕು, ಮಾಡೇ ಮಾಡ್ತೀಯ ಅಷ್ಟೇ. ನನ್ ಜೀವ ಹೋದ್ರೂ ಸರಿ, ನಾನು ಕೆಲಸ ಮಾಡಲ್ಲ. ಸರಿ, ಹಾಗಾದ್ರೆ ಉಪಯೋಗಕ್ಕೆ ಬರದೇ ಇರೋ ನಿನ್ ಜೀವನ ತೆಗೆದ್ಬಿಡ. ಇವನು ಅಷ್ಟರಲ್ಲಿ ಆ ಕೆಲ್ಸನ ಮಾಡಿ ಮುಗಿಸ್ಬೇಕು. ಅರ್ಥ ಆಯ್ತು ಬಿಡುವರು. ನೀನ್ ಹೇಳಿದ ಕೆಲ್ಸನ ಇವನ್ ಮಾಡ್ಲಿಲ್ಲ ಅಂದ್ರೆ ಎಲ್ಲಾರ ಮೊಬೈಲಲ್ಲೂ ಇವನ್ ರಾಸ್ಲೀಲೆ ವಿಡಿಯೋ ಇರುತ್ತೆ. ಆ ವಿಡಿಯೋನ ಒತ್ತಿ ನೋಡಿದ್ರೆ ಅದ್ರಲ್ಲಿ ನಿಮ್ ರಾಸ್ಲೀಲೆ ಇರುತ್ತೆ. ನೀನೇನು ಚಿಕ್ಕ ಹುಡುಗ, ಚಿಕ್ಕ ತಪ್ಪು ಮಾಡಿದ್ಯಾ, ಇಟ್ಸ್ ಓಕೆ. ಆದ್ರೆ ಈಗ ನಾನ್ ಹೇಳಿರೋ ಈ ಚಿಕ್ಕ ಕೆಲ್ಸನ ನೀನ್ ಮಾಡಿ ದೊಡ್ಡವನಾಗು. ಆಲ್ರೆಡಿ ನೀನ್ ಮನೇಲಿಲ್ಲ ಅಂತ ನಿಮ್ ಮನೆಯವರೆಲ್ಲ ತುಂಬಾ ಗಾಬರಿ ಆಗಿರ್ತಾರೆ. ಹಿಂದೆ ತಿರುಗಿ ನೋಡ್ದೆ ಹೋಗ್ತಾ ಇರೋ. ಹೇಳು ಮೋನಿಕಾ. ಗುಡ್ ನ್ಯೂಸ್ ಮ್ಯಾಮ್. ಗುಡ್ ನ್ಯೂಸ್? ಏನು? ಕಳ್ದೋಗಿದ್ ನನ್ನ ಫೋನ್ ಸಿಕ್ತು. ದಟ್ಸ್ ನೈಸ್. ಎಲ್ಲಿತ್ತು? ಆದಿತ್ಯ ಪಾರ್ವತಿ ರೂಮಲ್ಲಿ. ನಾನೇ ದೊಡ್ಡ ಕಳ್ಳಿ ಅಂತಿದ್ರಲ್ಲಿ ನನ್ನ ಫೋನೇ ಕದ್ದಿದ್ರು. ಕಷ್ಟಪಟ್ಟು ಹುಡುಕ್ದೆ,
ಸಿಕ್ತು. ಬಟ್ ಈ ಕ್ರೆಡಿಟ್ಸ್ ಎಲ್ಲ ನಿಮ್ಗೆ ಸಿಗ್ಬೇಕು ಮ್ಯಾಮ್. ಯಾಕೆ? ನೆನೆ ನೀವಿಲ್ಲಿ ಬಂದು ಈ ಫೋನ್ ಕೊಟ್ರಲ್ಲ, ಆದ್ರೆ ಚಾರ್ಜರ್ ಕೊಟ್ಟಿರ್ಲಿಲ್ಲ. ಅದಕ್ಕೆ ಚಾರ್ಜರ್ ಹುಡ್ಕೋಣ ಅಂತ ಆದಿ ರೂಮಿಗೆ ಹೋದೆ. ಅಲ್ಲಿ ನೋಡಿದ್ರೆ ನನ್ ಫೋನ್ ಸಿಕ್ತು. ಓಕೆ, ಈಗ ನಾನು ಕೊಟ್ಟಿರೋ ಫೋನು ನಾನೇ ಕೊಟ್ಟಿದ್ದು ಅಂತ ಯಾರಿಗೂ ಗೊತ್ತಾಗದ್ ಬೇಡ. ಡೋಂಟ್ ವರಿ ಮ್ಯಾಮ್, ನಾನ್ ನಿಮ್ ಕಡೆಯವಳು ಅಂತಾನೆ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಅಂಥದ್ರಲ್ಲಿ ನೀವ್ ನನಗೆ ಫೋನ್ ಕೊಟ್ಟಿದ್ದೀರಾ ಅಂತ ಎಲ್ಲಿ ಗೊತ್ತಾಗತ್ತೆ? ಸರಿ, ಪ್ರೀತು ಮನೆಗೆ ಬಂದ. ಮನೆಗ ಅಂದ್ರೆ ಅವನಿಲ್ಲಿಲ್ವಾ? ನಿನ್ನ ಮನೆಗೆ ಕಳ್ಸಿದ್ದು ಅಲ್ಲಿ ಏನ್ ನಡೀತಿದೆ ಅಂತ ತಿಳ್ಕೊಂಡು ನಮಗ್ ಹೇಳು ಅಂತ. ಆದ್ರೆ ಪ್ರೀತು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾನೆ ಅನ್ನೋ ವಿಷಯನೇ ನಿನಗೆ ಗೊತ್ತಿಲ್ಲ ಅಂದ್ಮೇಲೆ ಆ ಮನೇಲಿ ನೀನ್ ಏನ್ ಮಾಡ್ತಿದ್ಯಾ ಮೋನಿಕಾ? ಸಾರಿ ಮ್ಯಾಮ್, ಅದು ನೀವು ಚಾರ್ಜರ್ ಕೊಟ್ಟಿರ್ಲಿಲ್ವಲ್ಲ, ಚಾರ್ಜರ್ ಹುಡುಕ್ತಿದ್ದೆ. ಇನ್ಮೇಲೆ ಎಲ್ರ ಮೇಲೂ ಕಣ್ಣಿಟ್ಟಿರ್ತೀನಿ. ಅದ್ ಸರಿ, ಪ್ರೀತು ನೆನೆ ಕರ್ಸ್ಕೊಂಡ್ರಿ? ಅರಸನ ಕೋಟೆ ಆಸ್ತಿಯಲ್ಲಿ ಭಾಗ ಕೇಳೋದಕ್ಕೆ. ವಾವ್, ಹಂಗಾದ್ರೆ ಪ್ರೀತಿಗ್ ಸಿಗೋ ಶೇರಲ್ಲಿ ನಂಗೊಂದ್ ಸ್ವಲ್ಪ ಸಿಗೋ ಹಾಗೆ ಮಾಡಿ ಮ್ಯಾಮ್. ಮೋನಿಕಾ, ಯು ನೋ ವಾಟ್, ಅತಿ ಆಸೆ ಗತಿಗೆ ಇಡು ಅಂತಾರೆ. ಮೊದ್ಲು ಅವನ್ ಭಾಗ ಕೇಳಿ, ಅಖಿಲ ಅದನ್ನ ಅವನಿಗೆ ಕೊಡ್ಲಿ, ಆಮೇಲೆ ಯೋಚನೆ ಮಾಡ. ಓಕೆ? ಆದ್ರೆ ಅವ್ರ ಅಪ್ಪನಾಣೆಗೂ ಅವ್ರ ಅಮ್ಮನ ಮುಂದೆ ನಿಂತ್ಕೊಂಡು ಆಸ್ತಿಲಿ ಪಾಲ್ ಕೇಳ್ತಾನೆ ಅಂತ ನಂಗೆ ಅನ್ನಿಸ್ತಿಲ್ಲ ಮ್ಯಾಮ್. ಅವನಿಗೆ ಅಷ್ಟೊಂದು ಧೈರ್ಯ ಇಲ್ಲ. ಅದ್ ನನಗೂ ಗೊತ್ತು. ಅದ್ರೇನ್ ಮಾಡೋದು? ಅವ್ನ್ ಕೇಳಲೇಬೇಕಲ್ಲ, ಬೇರೆ ದಾರಿನೇ ಇಲ್ಲ. ಅವನು ಕೇಳಲಿಲ್ಲ ಅಂದ್ರೆ ಅರಸನ ಕೋಟೆ ಮಾನ ಮರ್ಯಾದೆ ಬೀದಿ ಪಾಲಾಗತ್ತೆ. ನೋಡು, ಅವನ ಆಸ್ತಿಯಲ್ಲಿ ಭಾಗ ಕೇಳಿದ್ರೆ ನೀನು ನಿನ್ನ ತಲೆ ಉಪಯೋಗಿಸಿ ಹೇಗಾದ್ರೂ ಆ ಅಖಿಲನ್ ಮನಸ್ಸನ್ನ ಕೆಡಿಸ್ಬೇಕು. ಆದಿತ್ಯ ಪಾರ್ವತಿ ಬಗ್ಗೆ ನೆಗೆಟಿವ್ ಒಪಿನಿಯನ್ ಹುಟ್ಟು ಹಾಕ್ಬೇಕು. ಆ ಅಖಿಲಂಗೆ ಮಕ್ಕಳು ಸೊಸೆಂದ್ರ ಜೊತೆ ಇರೋದ್ರ ಬದಲು ಆಸ್ತಿ ಕೊಟ್ಟು ಇವ್ರನ್ನ ದೂರ ಕಳ್ಸೋದೇ ಒಳ್ಳೇದು ಅಂತ ಅನ್ನಿಸ್ಬೇಕು. ಅಖಿಲನ್ ಕಾಲಿಗೆ ಬಿದ್ದ ಮೇಲೆ ನಾನು ಅನುಭವಿಸಿದ ಹಿಂಸೆ ನನಗ್ ಮಾತ್ರ ಗೊತ್ತು. ಸಾಲದಕ್ಕೆ ಆ ಕೆಲಸದವಳು ನನ್ನನ್ನ ಧೂಳಿಗೆ ಹೋಲಿಸ್ತಾಳ. ಅದೆಲ್ಲ ಹೇಳಕ್ಕಾಗಲ್ಲ ಜನನಿ, ಪ್ಲೀಸ್ ಅರ್ಥ ಮಾಡ್ಕೋ. ಬದುಕಿದ್ದು ಸತ್ತಂಗಾಗಿದೆ ನನ್ನ ಪರಿಸ್ಥಿತಿ. ಈ ವಿಷಯನ ಪ್ರೋ ಹತ್ರ ಹೇಳದ್ಬಿಟ್ಟು ನಿನ್ನ ಹತ್ರ ಗೊತ್ತಾ ಹೇಳ್ತಿರೋದು? ಮಾಮ್ ಹತ್ರ ಆಸ್ತಿಲಿ ಭಾಗ ಕೇಳಬೇಕು ಅನ್ನೋದು ಬ್ರೋ ಗೊತ್ತಾದ್ರೆ ಖಂಡಿತ ಬಿಡಲ್ಲ. ಅವ್ರ ಮೂಲ ಹೊಡ್ಕೊಂಡು ಹೋಗ್ತಾರೆ, ಅದವ್ರಿಗೆ ಗೊತ್ತಾಗುತ್ತೆ. ಆಗ ಅವನ್ಗೆ, ನನ್ಗೆ, ನಿನ್ಗೆ, ಮನೆಯವ್ರಿಗೆಲ್ರಿಗೂ ತೊಂದರೆ ಆಗುತ್ತೆ. ಅಲ್ಲ ಪ್ರೀತು, ಭಾವ ಅವ್ರನ್ನ ಹುಡ್ಕೊಂಡು ಹೋಗೋದು ಅವ್ರಿಗೆ ಹೇಗ್ ಗೊತ್ತಾಗುತ್ತೆ? ಮೋನಿಕಾಯಿಂದ. ಆಮೇಲೆ ಇಡೀ ಅರಸನ್ ಕೋಟೆ ನೆಮ್ಮದಿನೇ ಸರ್ವನಾಶ ಆಗ್ಬಿಡುತ್ತೆ. ಏನ್ ಹೇಳ್ತಿದ್ದೆ ಪ್ರೀತು? ಮೋನಿಕಾ ಅವ್ರ ಕಡೆ ಅವಳ? ಹೌದು, ನನ್ನ ವಾಚ್ ಮಾಡೋದಕ್ಕೆ, ನನ್ನನ್ನ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಅಂತಾನೆ ಅವಳನ್ನ ಕಳಿಸಿದ್ದಾರೆ.